ನಮಸ್ಕಾರ ಎಲ್ಲರಿಗೂ. ಇವತ್ತು ₹1 ಖರ್ಚಿಲ್ಲದೆ ಧೂಪವನ್ನು ಮನೆಯಲ್ಲಿರೋ ಸಾಮಗ್ರಿಗಳನ್ನು ಹಾಕಿ ಧೂಪವನ್ನು ಹೇಗೆ ಮಾಡಬಹುದು ಅಂತ ನೋಡೋಣ ಬನ್ನಿ. ದೇವರಿಗೆ ಮುಡಿಸಿರೋ ಹೂಗಳನ್ನು ಸುಮ್ಮನೆ ಬಿಸಾಡೋ ಬದಲು ಈ ಥರ ಹೂಗಳನ್ನು ಚೆಂಡು ಹೂವು, ಸೇವಂತಿಗೆ ಹೂವು, ಗುಲಾಬಿ ಹೂವು ಅವನ್ನೆಲ್ಲ ಬಿಡಿಸಿ ಇಟ್ಕೊಂಡಿದ್ದೀನಿ. ನಾನು ಎಲ್ಲ ತಗೊಂಡು ಬಿಡಿಸಿ ಕ್ಲೀನಾಗಿ ಬಿಸಿಲಲ್ಲಿ ಒಣಗಿಸಿದ್ದೀನಿ. 1-2 ದಿನ ಪಾಡಾಗಿ ಒಣಗಿಸಿದ್ದೀನಿ. ಗಳಗಳ ಅನ್ನಂಗೆ ಒಣಗಿಸಿ ಇಟ್ಕೊಂಡು ಇವಾಗ ಅದಕ್ಕೆ ಏನೇನು ಬೇಕು: ಏಲಕ್ಕಿ, ಲವಂಗ, ಕರ್ಪೂರ, ಲವಂಗ, ಪಲಾವ್ ಎಲೆ, ಒಂದಿಷ್ಟು ತುಪ್ಪ, 1-2 ಚಮಚ ತುಪ್ಪ, ಇಷ್ಟಿದ್ರೆ ಸಾಕು. ಅದಕ್ಕೆ ಒಂದು ಜಾರಿಗೆ ಹಾಕ್ಕೊಳ್ಳೋಣ. ಅದಕ್ಕೆ ಹೂಗಳನ್ನೆಲ್ಲ ಬಿಡಿಸಿ ಇಟ್ಕೊಂಡಿರೋ ಹೂಗಳನ್ನೆಲ್ಲ ಒಂದು ಜಾರಿಗೆ ಹಾಕ್ಕೊಳ್ಳೋಣ. ಕ್ಲೀನಾಗಿ ಒಣಗಿಸಿ ಇಟ್ಕೊಂಡಿರ್ಬೇಕು. ಜಾರಿಗೆಲ್ಲ ಹಾಕಿ ಬೇಕಾದ್ರೆ ಸಣ್ಣ ಜಾರಿಗೂ ಹಾಕ್ಬೋದು ನೀವು. ಪಲಾವ್ ಎಲೆ, 4 ಏಲಕ್ಕಿ ಕಾಯಿ, ಒಂದು ಲವಂಗ, 10 ಫ್ಲೇವರಿಗೆ, ಕರ್ಪೂರ, ಲವಂಗ 4 ಚಮಚ ಆಯ್ತಿದು. 4 ಚಮಚ ಹಾಕಿದರೆ ಸಾಕು. ನಿಮಗೆ ಎಷ್ಟು ಬೇಕಾದರೂ ಹಾಕ್ಬೋದು. ಸಾಕು 4 ಚಮಚ ಹಾಕಿದರೆ. ಅದನ್ನ ಕ್ಲೀನಾಗಿ ಮಿಕ್ಸಿ ಮಾಡ್ಕೊಂಡು ಸಣ್ಣಕ್ಕೆ ರುಬ್ಬಿಟ್ಕೊಳ್ಳೋಣ. ಈ ಥರ ರುಬ್ಬಿಟ್ಕೊಂಡಿನಿ. ಈ ಥರ ಪುಡಿ ಆಗಿದೆ ನೋಡಿರಿ. ಕಲರು ಬರುತ್ತೆ. ಗುಲಾಬಿ ಹೂವು ಇರುತ್ತಲ್ಲ, ಸೇವಂತಿಗೆ ಹೂವು, ಚೆಂಡು ಹೂವು ಎಲ್ಲ ಸೇರ್ಕೊಂಡು ಕಲರ್ ಇರುತ್ತೆ. 1-2 ಚಮಚ ತುಪ್ಪ ಈ ಕಲಸ ಮುಂದ್ಗಡೆ ಹಾಕಿ ಕ್ಲೀನಾಗಿ ಎಲ್ಲ ಇದು ಮಾಡ್ಕೋಬೇಕು. ತುಪ್ಪದ್ದೆಲ್ಲ ಇದಾಗ ಮಟ್ಟ ಇದು ಮಾಡ್ಕೊಂಡು ಆಮೇಲೆ ಒಂದೊಂದನೇ ನೀರು ಹಾಕ್ಯಂತ ಕಲಿಸ್ಬೇಕು. ಸ್ವಲ್ಪನೇ ನಿಮ್ಮ ಅದಕ್ಕೆ ತಕ್ಕಂಗೆ. ಭಾಳ ತೆಳ್ಳಗಾದರೆ ಪಾಡಾಗಲ್ಲ. ಒಣಗೋಕ್ಕೆ 1-6 ಗಂಟೆ ಹಿಡಿಯುತ್ತೆ. ಮೀಡಿಯಮ್ಮಾಗಿ 1 ನಿಮಿಷ ಗಟ್ಟಿಯಾಗಿದ್ದರೆ ಸಾಕು. ಈ ಥರ ಕ್ಲೀನಾಗಿ ನಾದ್ಕೋಬೇಕು. ಕ್ಲೀನಾಗೆಲ್ಲ ನಾದ್ಕೊಂಡು ಕ್ಲೀನಾಗೆಲ್ಲ ನಾದಿಟ್ಕೊಂಡು ಈ ಥರ ಆಗಿರ್ಬೇಕು. ಅದನ್ನೇ ಸ್ವಲ್ಪನೇ ತಗೊಂಡು ಕ್ಲೀನಾಗಿ ನಿಮ್ಮ ಅದಕ್ಕೆ ತಕ್ಕಂಗೆ ಮಾಡ್ಕೋಬೇಕು. ಒಂಥರ ಉದ್ದಕ್ಕೆ ಚೂಪಿ ಹಂಗೆ ಈ ಥರ ಮಾಡ್ಕೊಂಡು ಇಟ್ಕೋಬೇಕು. ನಿಮಗೆ ಚೌಕ ಬೇಕಂದ್ರೆ ಚೌಕನೂ ಮಾಡ್ಕೋಬೋದು. ಈ ಥರ ಇನ್ನೂ ಚೆನ್ನಾಗಾಗುತ್ತೆ ಹಚ್ಚೋಕ್ಕೆ. ಭಾಳ ಅನುಕೂಲನೂ ಆಕತ್ತೆ ಹಿಂಗೆ ಮಾಡಿಟ್ಕೊಂಡ್ರೆ. ಈ ಥರ ಚೌಕ ಮಾಡಿಟ್ಕೊಂಡ್ರೆ ಬೇಗ ಉರಿಯಲ್ಲ. ಈ ಥರ ನನಗೆ ಈ ಥರನೇ ಬರುತ್ತೆ ಅಂತ ಈ ಥರ ಮಾಡೀನಿ. ನಿಮಗೆ ಬೇಕಾದ್ರೆ ಚೌಕ ಬೇಕಾದ್ರೆ ಮಾಡ್ಕೋಬೋದು. ನೋಡಿರಿ ಈ ಥರ ಆಕತಿ. ಈ ಥರ ಒಂದು 3-4 ದಿನ ಬಿಸಿಲಲ್ಲಿ ಒಣಗಿಸ್ಬೇಕು. ಈ ಥರ ಮಾಡಿಟ್ಕೊಂಡು ಕ್ಲೀನಾಗಿ ಒಣಗಿಸಿ ಈ ಥರ ಬಂದ ನೋಡಿ. ಒಂದು 3-4 ದಿನ ಒಣಗಿಸಿದ್ದೀನಿ ನಾನು. ಒಂದು 3-4 ದಿನ ಆದರೆ ಸಾಕು. ಕ್ಲೀನಾಗಿ ಒಣಗ್ತವೆ. ಬಿಸಿಲಿಗೆ ಕ್ಲೀನಾಗಿ ಒಣಗಿಸ್ಬೇಕು. ಭಾಳ ಚೆನ್ನಾಗಿ ಬರ್ತಾವೆ. ನೋಡಿರಿ, ಸುಮ್ಮನೆ ಬಿಸಾಡೋ ಬದಲು ಹೂವನ್ನ ಈ ಥರ ಮನೆಯಲ್ಲಿ ಮಾಡಿಕೊಂಡ್ರೆ ದುಡ್ಡು ಉಪಯೋಗ ಆಕತಿ. ಕೆಮಿಕಲ್ಲು ಏನೂ ಇರಲ್ಲ ಇದರಲ್ಲಿ. ಲವಂಗನೂ ಕೆಂಡದೇ ಇದ್ರೂ ನಡೀತೈತಿ. ಈ ಥರ ಹಚ್ಚಿಟ್ರೆ ಸಾಕು. ಭಾಳ ಮನೆಯಲ್ಲಿರೋ ಸಾಮಗ್ರಿಯಲ್ಲೇ ಮಾಡ್ಬೋದು. ಭಾಳ ಅನುಕೂಲನೂ ಆಕತಿ, ಚೆನ್ನಾಗೂ ಆಕತಿ. ನೋಡಿರಿ ಈ ಥರ ಎಷ್ಟು ಚೆನ್ನಾಗಿ ಹೊಗೆನೂ ಬರ್ತೈತಿ. ಭಾಳ ಚೆನ್ನಾಗೇ ಆಗೈತಿ. ಒಂದ್ಸರಿ ಟ್ರೈ ಮಾಡಿರಿ. ಹೇಗೈತಿ ಅಂತ ಕಮೆಂಟ್ ಮಾಡಿರಿ. ಹೇಗೆ ಬಂದವು ಅಂತ ನೀವು ಒಂದ್ಸರಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು.